ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದರೂ ಕೂಡ ಪ್ರೇಕ್ಷಕರು ಥಿಯೇಟ್ರಿಗೆ ಬರ್ತಿಲ್ಲ ಅನ್ನುವಂತಹ ಕೊರಗು ಮಾತ್ರ ನೀಗ್ತಾ ಇಲ್ಲ. ಅದ್ರ ನಡುವೆ ಕೂಡ ಒಂದು ಸಿನಿಮಾ ಗೆದ್ದರೂ ಕೂಡ ಅದನ್ನು ಸಂಭ್ರಮಿಸುವಂತಹ ಸಂದರ್ಭದಲ್ಲಿ ನಾವಿಲ್ಲ ಅನ್ನುವಂಥ ರೀತಿಯಲ್ಲಿ ಈಗ ಬ್ಲಿಂಕ್ ಚಿತ್ರತಂಡ ಮಾತನಾಡಿರ್ತಕ್ಕಂಥದ್ದು ಈ ಜರ್ನಿ ಬಗ್ಗೆ, ಇವತ್ತಿನ ಒಂದು 50ನೇ ದಿನದ ಸಂಭ್ರಮದ ಬಗ್ಗೆ ದೀಕ್ಷಿತ್ ಅವ್ರನ್ನ ಮಾತಾಡ್ಸೋಣ. ದೀಕ್ಷಿತ್, ಸಹಜವಾಗಿ ಅಂದರೆ ಒಂದು ಒಳ್ಳೆ ಸಿನಿಮಾ ಬಂದರೂ ಕೂಡ ಥಿಯೇಟ್ರಿಗೆ ಜನ ಬರ್ತಾಯಿಲ್ಲ, ಈ ಕೊರಗು ಇದ್ದೇ ಇದೆ. ಇದ್ರ ನಡುವೆ ನಿಮಗೆ ಇವತ್ತು ಒಂದು ಸಂಭ್ರಮಿಸಬೇಕಾಗಿದ್ದರೂ ಕೂಡ ಸಂಕಟದಲ್ಲಿದ್ದೀರಿ. ಹೇಗಿದೆ ಪರಿಸ್ಥಿತಿ ಅಂತ? ಸಂಕಟ ಏನಿಲ್ಲ ಸರ್, ಅಂದರೆ ಇದೆಲ್ಲ ಏನು ಮಾಡುತ್ತೆ, ನಮ್ಮಲ್ಲಿ ಇನ್ನೂ ಹಸುವಿನ ಜಾಸ್ತಿ ಮಾಡುತ್ತೆ ಆ್ಯಂಡ್ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಇದು ಮಾಡುತ್ತೆ. 50 ದಿನ ಆಗಿದೆ, ಬಹಳ ಖುಷಿ ಇದೆ. ಸುಲಭವಾದ ಮಾತಲ್ಲ ಒಂದು ಸಿನಿಮಾ 50 ದಿನ ನಿಂತ್ಕೊಳ್ಳೋದು. ಅದ್ರ ಜೊತೆಗೆ ಜನ ಥಿಯೇಟ್ರಿಗೆ ಬಂದು ನೋಡಿದಂಥ ಸಂಖ್ಯೆ ಭಾಳ ಕಮ್ಮಿ ಇದೆ. ಆ ಸಂಖ್ಯೆ ಹೆಚ್ಚಾಗಬೇಕು. ಆ ಸಂಖ್ಯೆ ಹೆಚ್ಚಾಗೋದಕ್ಕೆ ಏನು ಮಾಡಬೇಕು, ನಾವು ಸ್ವಲ್ಪ ತುಂಬ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ ಮುಂದಿನ ದಿನಗಳು ಹೋಗ್ತಾ. ಯಾಕಂದರೆ ದಿನ ಹೋಗ್ತಾ ಸಂಖ್ಯೆ ಕಮ್ಮಿ ಆಗ್ತಿದೆಯೇ ಹೊರತು ಜಾಸ್ತಿ ಆಗ್ತಾ ಇಲ್ಲ. ಸೊ ಹಾಗಾಗಿ ವಿ ಶುಡ್ ಡೂ ಸಮಥಿಂಗ್ ಅಬೌಟ್ ಇಟ್ ಅಂತ. ಈಗ ಸ್ಟಾರ್ಗಳ ಸಿನಿಮಾಗಳಾದರೆ ಜನರು ನುಗ್ಕೊಂಡು ಬರ್ತಾರೆ, ಸೊ ಹೆಂಗೋ ಸಿನಿಮಾ ನೋಡ್ತಾರೆ. ಬಟ್ ನಿಮ್ಮ ಸಿನಿಮಾಗೆ ಒಳ್ಳೆ ರಿವ್ಯೂ ಕೊಟ್ಟರು ಕೂಡ, ಒಳ್ಳೆ ಒಪಿನಿಯನ್ ಬಂದರೂ ಕೂಡ, ಜನ ನೋಡಿದಂಥವ್ರು ಇಷ್ಟಪಟ್ಟರು ಕೂಡ ಯಾಕೆ ಜನ ಬರ್ತಿಲ್ಲ ಅನ್ನೋಂಥ ಸಮಸ್ಯೆಗೆ ಏನು ಸೊಲ್ಯೂಷನ್ ಅಂತ? ಸೊಲ್ಯೂಷನ್ ಗೊತ್ತಿದ್ದಿದ್ರೆ ಈ ಸಿನಿಮಾ ಕರೆಸ್ಬಿಡ್ತಾ ಇದೆ ಸರ್, ಅದನ್ನು ನೀವು ಬಗೆಹರಿಸಿ. ಬಟ್ ಎಲ್ಲಿ ವಿ ಆರ್ ಗೋಯಿಂಗ್ ರಾಂಗ್ ಅನ್ನೋದು ಗೊತ್ತಾಗ್ತಾ ಇಲ್ಲ, ನನಗೂ ಗೊತ್ತಾಗ್ತಾ ಇಲ್ಲ. ಅದು ಪ್ರಾಬಬ್ಲಿ ಜನರಿಗೊಂದು ನಂಬಿಕೆಯನ್ನು ಕೊಡಬೇಕು ಅನಿಸುತ್ತೆ. ಅಂದರೆ ಒಬ್ಬ ನಟರಾಗಿ, ನಿರ್ದೇಶಕರಾಗಿ ಪ್ರಾಬಬ್ಲಿ ಕಳೆದ ಒಂದು 3-4 ಸಿನಿಮಾ ಆಗಿ ಆ ಸಿನಿಮಾಗಳಲ್ಲಿ ನಾವು ಒಂದು ನಂಬಿಕೆಯನ್ನು ಕೊಟ್ಟಾಗ ಮುಂದಿನ ದಿನಗಳಲ್ಲಿ ಬರ್ತಾರೆ ಅನಿಸುತ್ತೆ. ಪ್ರಾಬಬ್ಲಿ ಇವಾಗ ಒಂದು ನಂಬಿಕೆ ಇದೆ ಅಂತ ಅನ್ಕೋತೀನಿ ನಾನು. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಅಥವಾ ಬೇರೆ ಕಡೆ ನೋಡ್ತಿರುವಾಗ ತುಂಬ ಜನ ಸಿಕ್ಕಿದಾಗೂ ಹೇಳ್ತಿದ್ದಾರೆ, ನೀವು ತುಂಬ ವಿಭಿನ್ನವಾದ ಸಿನಿಮಾ ಮಾಡ್ತಿದ್ದೀರಾ, ಮುಂದಿನ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ಬಂದು ನೋಡ್ತೀನಿ ಅಂತ ಹೇಳ್ತಾ ಇದ್ದಾರೆ ತುಂಬ ಜನ. ಪ್ರಾಬಬ್ಲಿ ಆ ನಂಬಿಕೆ ಭಾಳ ಮುಖ್ಯ ಆಗುತ್ತೇನೋ ಅಂತ ನನಗೆ ಅನಿಸಿರೋದು. ಬಟ್ ಗೊತ್ತಿಲ್ಲ, ನೋಡಬೇಕು ಸರ್. ಈಗ ಕನ್ನಡದ ಪ್ರೇಕ್ಷಕರು ಮಾತ್ರ ಅಲ್ಲ, ಪರಭಾಷೆ ಸಿನಿಮಾ ಮಂದಿ ಕೂಡ ಮೆಚ್ಕೊಳ್ತಾ ಇರ್ತಕ್ಕಂಥದ್ದು. ಅದು ಸಿಗ್ತಾ ಇರೋಂಥ ರಿವ್ಯೂ ಬಗ್ಗೆ ಏನು ಅನಿಸುತ್ತೆ ಸದ್ಯಕ್ಕೆ? ಭಾಳ ಖುಷಿ ಆಗುತ್ತೆ ಸರ್. ಯಾಕಂದರೆ ಒಂದು ಪುಟ್ಟ ತಂಡ ಒಂದು ಸಿನಿಮಾನ ಕನಸುಗಳನ್ನ ಕಟ್ಕೊಂಡು ಬಂದು ಸಿನಿಮಾ ಮಾಡಿದಾಗ ಇವತ್ತು ಅಮೆಝಾನ್ ಪ್ರೈಮ್ನಲ್ಲಿ ಬಂದು ಆ ಸಿನಿಮಾ ಕನ್ನಡ ಪ್ರೇಕ್ಷಕರ ಜೊತೆಗೆ ಬೇರೆ ಪ್ರೇಕ್ಷಕರು ಅದನ್ನು ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ದಾರೆ. ಯಾಕಂದರೆ ನಾವು ಬೇರೆ ಭಾಷೆಯಲ್ಲಿ ಡಬ್ಬು ಕೂಡ ಮಾಡಿಲ್ಲ, ಅವರೆಲ್ಲರೂ ಕನ್ನಡದಲ್ಲೇ ನೋಡ್ತಾ ಇರೋದು ಸಿನಿಮಾನ. ಸಪ್ರೇಟಲ್ನ ನೋಡ್ಕೊತ ಕನ್ನಡದಲ್ಲಿ ಸಿನಿಮಾವನ್ನು ನೋಡಿ ಅದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ದಾರೆ ಅಂತಂದಾಗ ಎಲ್ಲೋ ಒಂದು ಕಡೆ ಮಾಡಿರುವ ಕೆಲಸಕ್ಕೆ ಸಾರ್ಥಕತೆ ಅನ್ನೋದು ಸಿಗುತ್ತೆ. ಕರ್ನಾಟಕದಲ್ಲಿ ಸಾಕಷ್ಟು ಮಲಯಾಳಂ ಸಿನಿಮಾಗಳು ಒಳ್ಳೆ ಒಂದು ಓಪನಿಂಗ್ ಪಡ್ಕೊಳ್ತಿದೆ, ಜನರನ್ನ ಇಂಪ್ರೆಸ್ ಮಾಡ್ತಾ ಇದೆ. ಅದೇ ರೀತಿಯಾಗಿ ಜನ ಕೂಡ ಬರ್ತಾ ಇದ್ದಾರೆ ಅನ್ನೋಂಥ ಟಾಕ್ ಇದೆ. ಸೊ ಒಂದು ಒಳ್ಳೆ ಜಾನರಲ್ಲಿದ್ದರೂ ಕೂಡ ಅಂತಹ ಎನ್ವಿರಾನ್ಮೆಂಟು ಕ್ರಿಯೇಟ್ ಆಗದೇ ಇರೋದಕ್ಕೆ ಎಷ್ಟು ಬೇಸರ ಇದೆ ಅಂತ? ಅಂದರೆ ಸರ್, ಯಾರದನ್ನೇ ಸಕ್ಸಸ್ನ ನಾವು ಅದನ್ನು ನೋಡಿ ಇದಾಗಬಾರ್ದಂತೆ, ಅದನ್ನು ನೋಡಿ ನಾವಿನ್ನೂ ಇನ್ಸ್ಪೈರ್ ಆಗಬೇಕಂತೆ. ಸೊ ಇವತ್ತು ಆ ಸಿನಿಮಾಗಳ ಹಾಗಾಗ್ತಿದ್ದಾವೆ ಅಂತಂದರೆ ಪ್ರಾಬಬ್ಲಿ ಅವರು ಅದ್ರ ಹಿಂದೆ ವರ್ಕ್ ಮಾಡ್ತಿರುವ ಪ್ಯಾಟ್ರನ್ ಆಗಿರ್ಬೋದು, ಅವ್ರ ಅಪ್ರೋಚ್ ಆಗಿರ್ಬೋದು, ಸಿನಿಮಾ ಕಂಟೆಂಟ್ ವೈಸ್ ಅವ್ರ ಅಪ್ರೋಚ್ ಆಗಿರ್ಬೋದು, ಆ್ಯಂಡ್ ಇಷ್ಟು ವರ್ಷಗಳ ಕಾಲ ಅವರು ಮೂಡಿಸ್ಕೊಂಡು ಬಂದಿರುವಂಥ ಭರವಸೆ. ಅವರ ಇವತ್ತು ಒಂದು ಸಿನಿಮಾ ಚೆನ್ನಾಗಿ ಓಪನಿಂಗ್ ತಗೋತಿದೆ ಅಂದರೆ ಅದ್ರ ಹಿಂದಿನ ಸಿನಿಮಾಗಳು ಭರವಸೆ ಮೂಡಿಸಿದೆ. ಸೊ ಹಾಗಾಗಿ ಆ ಮುಂದಿನ ಸಿನಿಮಾ ಓಪನಿಂಗ್ ಚೆನ್ನಾಗಿ ತೊಗೊಳುತ್ತೆ. ಸೊ ನಾವು ಆ ಭರವಸೆ ಮೂಡಿಸೋದ್ರ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ ಸರ್ ಹೆಚ್ಚಾಗಿ.